ಸ್ವಾಗತ ಸ್ನೇಹಿತರೆ ಎಲ್ಲರಿಗೂ ಈ ಒಂದು ಮಾರ್ಕೆಟ್ ಪ್ರೊಫೈಲ್ ಮತ್ತು ಆರ್ಡರ್ ಫ್ಲೋ ವೆಬಿನಾರ್ಗೆ. ಸಿಂಪಲ್ ಯಟ್ ಪವರ್ಫುಲ್ ಸ್ಟ್ರಾಟಜೀಸ್ ಹೇಗೆ ಅದನ್ನ ಯೂಸ್ ಮಾಡೋದು ಮತ್ತೆ ಅದರ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ ಇವತ್ತಿನ ಒಂದು ವೆಬಿನಾರ್ನಲ್ಲಿ. ಕ್ಲಾರಿಟಿ ಈಸ್ ದ ರಿಯಲ್ ಎಡ್ಜ್, ನಾಟ್ ಕಾಂಪ್ಲೆಕ್ಸಿಟಿ. ಸೊ ಇವತ್ತಿನ ವೆಬಿನಾರ್ನ ಟ್ಯಾಗ್ ಲೈನ್ ಕ್ಲಾರಿಟಿ ಈಸ್ ದ ರಿಯಲ್ ಎಡ್ಜ್, ನಾಟ್ ಕಾಂಪ್ಲೆಕ್ಸಿಟಿ. ಸೊ ಮಾರ್ಕೆಟ್ನಲ್ಲಿ ನೀವು ನೋಡಿರ್ಬೋದು, ಎಲ್ಲರೂ ಲಾಭ ಮಾಡ್ಬೇಕಂತಾನೆ ಬರ್ತಾರೆ. ಆದರೆ ಹೆಚ್ಚಿನ ಟ್ರೇಡರ್ಗಳು ತುಂಬಾ ಚಾರ್ಟ್ಗಳು, ಹಲವಾರು ಇಂಡಿಕೇಟರ್ಗಳು, ನ್ಯೂಸ್ ನೋಡ್ತಾರೆ. ಸೊ ಒಂದೇ ಸಮಯದಲ್ಲಿ ಎಲ್ಲಾನು ಅಪ್ಲೈ ಮಾಡ್ಲಿಕ್ಕೆ ನೋಡ್ತಾರೆ. ಅದರಿಂದ ಏನಾಗತ್ತೆ, ಫಲಿತಾಂಶ, ಗೊಂದಲ, ಸಮಯ ವ್ಯರ್ಥ ಮತ್ತೆ ಆತ್ಮವಿಶ್ವಾಸವನ್ನು ಕೂಡ ಕಳ್ಕೊಳ್ತಾರೆ. ಸೊ ಆದ್ದರಿಂದ ಸ್ನೇಹಿತರೆ, ಸ್ಪಷ್ಟತೆ ನಿಜವಾದ ಎಡ್ಜ್, ರೈಟ್? ಹಾಗಾಗಿ ಡಿಸ್ಕ್ಲೈಮರ್. ಸೊ ಈ ವಿಡಿಯೋವನ್ನು ಎಜುಕೇಶನಲ್ ಪರ್ಪಸ್ ಆಗಿ ಮಾತ್ರ ನಾವು ಕ್ರಿಯೇಟ್ ಮಾಡಿದ್ದೀವಿ. ಇದು ಯಾವುದೇ ಒಂದು ಫೈನಾನ್ಷಿಯಲ್ ಅಡ್ವೈಸ್ ಆಗಲಿ, ಇನ್ವೆಸ್ಟ್ಮೆಂಟ್ ಆಗಲಿ, ಅವರ ಟ್ರೇಡಿಂಗ್ ಅಡ್ವೈಸ್ ಆಗಿ ಕನ್ಸಿಡರ್ ಮಾಡಬಾರ್ದು. ಸೊ ಫ್ಯೂಚರ್ ಮತ್ತು ಫೋರೆಕ್ಸ್ ಟ್ರೇಡಿಂಗ್ ನಲ್ಲಿ ಸಬ್ಸ್ಟಾನ್ಷಿಯಲ್ ರಿಸ್ಕ್ ಕೂಡಿದ ಒಂದು ಸಿಸ್ಟಮ್. ಸೊ ಹಾಗಾಗಿ ಎನಿ ಇನ್ವೆಸ್ಟರ್ ಕುಡ್ ಪೊಟೆನ್ಷಿಯಲಿ ಲೂಸ್ ಆಲ್ ಆರ್ ಮೋರ್ ದ್ಯಾನ್ ದ ಇನ್ವೆಸ್ಟೆಡ್ ಇನ್ವೆಸ್ಟ್ಮೆಂಟ್. ಸೊ ರಿಸ್ಕ್ ಕ್ಯಾಪಿಟಲ್ ಇಸ್ ಅ ಮನಿ can be lost without jeopardizing one's financial security or lifestyle, right? So always do your own research. Okay, DYOR, ನಿಮ್ಮ ರಿಸರ್ಚ್ ಖಂಡಿತ ಇರಬೇಕಾಗ್ತದೆ. ಸೊ ಬಿಫೋರ್ ಆಕ್ಟಿಂಗ್ ಆನ್ ಎನಿ ಇನ್ಫಾರ್ಮೇಶನ್ ಶೇರ್ಡ್ ಇನ್ ದಿಸ್ ಕಂಟೆಂಟ್, ರೈಟ್? ಸೊ ಕ್ರಿಯೇಟರ್ is not responsible for any financial outcomes resulting from the use of this material. Okay, so why simplicity? ಸರಳತೆಯ ಮಹತ್ವ. ಸೊ ಮಾರ್ಕೆಟ್ ತ್ವರಿತವಾಗಿ ಚಲಿಸ್ತದೆ. ಸೊ ಕಠಿಣವಾಗಿ ನಾವು ಅನಾಲಿಸಿಸ್ ಅನ್ನೋದು ಮಾಡಿದ್ರೆ ತಪ್ಪಾದ ಟ್ರೇಡ್ಗಳು ತಗೊಳ್ಳೋ ಸಾಧ್ಯತೆಗಳಿದೆ ಸ್ನೇಹಿತರೆ, ರೈಟ್? ಸೊ ಸೊಲ್ಯೂಷನ್ ಇದಕ್ಕೆ, ದ ಸೊಲ್ಯೂಷನ್ ಇಸ್ ಸಿಂಪಲ್: ಅಲರ್ಟ್ ಪ್ಲಸ್ ಸ್ಟ್ರಕ್ಚರ್ಡ್ ರೆಫರೆನ್ಸ್, ಫಾಸ್ಟರ್ ಪ್ಲಸ್ ಕಾನ್ಫಿಡೆಂಟ್ ಡಿಸಿಷನ್ಸ್. ಓಕೆ, ಸೊ ಸೊಲ್ಯೂಷನ್ ಏನು? ಮಾರ್ಕೆಟ್ ನಾವು ಎಷ್ಟು ಫಾಸ್ಟ್ ಆಗಿ ಚಲಿಸ್ತದೆ ಅಷ್ಟೇ ಫಾಸ್ಟ್ ಆಗಿ ನಾವು ಡಿಸಿಷನ್ ಅನ್ನೋದು ಕೂಡ ಮಾಡಬೇಕಾಗತ್ತೆ. ಕನ್ಫ್ಯೂಷನ್ ಇರಬಾರ್ದು. ಸಿಂಪಲ್ ಆಗಿ ಅಪ್ರೋಚ್ ಅನ್ನ ನಾವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ, ರೈಟ್? ಸಿಂಪಲ್ ಅಪ್ರೋಚ್ ಇಸ್ ಆಲ್ವೇಸ್ ದ ಬೆಸ್ಟ್. ಸೊ ರಿಯಾಲಿಟಿ ಟುಡೇ ಸ್ನೇಹಿತರೆ, ಮಾರ್ಕೆಟ್ ಅಲ್ಲಿ ಆಫ್ ಲೇಟ್ ಸಾಕಷ್ಟು ಮಾರ್ಕೆಟ್ ಪ್ರೊಫೈಲ್ ಆರ್ಡರ್ ಫ್ಲೋ ಸಾಫ್ಟ್ವೇರ್ಗಳು ಸಿಗ್ತಾ ಇದೆ. ಅದರಲ್ಲಿ ವೆಬ್ ಬೇಸ್ಡ್ ಕೂಡ ಈಗ ಆಫ್ಲೈಟ್ ಬಂದಿದೆ. ನೋಡ್ಲಿಕ್ಕೆ ತುಂಬಾ ಫ್ಯಾನ್ಸಿಯಾಗಿ ಕಾಣುತ್ತೆ, ಆದ್ರೆ ಟ್ರೇಡಿಂಗ್ ಸಮಯದಲ್ಲಿ ಫೇಲ್ ಆಗ್ತಾ ಹೋಗುತ್ತೆ. ಏನಪ್ಪ, ಯಾತಕ್ಕೋಸ್ಕರ? ಒಂದು ಡೇಟಾ ಡಿಲೇ ಆಗತ್ತೆ, ಎಕ್ಸಿಕ್ಯೂಷನ್ ಇಶ್ಯೂ ಇರ್ತದೆ, ಮತ್ತೆ ಕಾಂಟೆಕ್ಸ್ಟ್ ಅನ್ನೋದು ಇರೋದೇ ಇಲ್ಲ. ನಿಮಗೆ ಕಾಂಟೆಕ್ಸ್ಟ್ ಅನ್ನೋದು ಸಿಗೋದೇ ಇಲ್ಲ. ಇದರಿಂದ ಏನಾಗತ್ತೆ, ಟ್ರೇಡರ್ಸ್ ನಂಬಿಕೆ ಕಳ್ಕೊಳ್ತಾರೆ, ತಾವು ತಪ್ಪು ಮಾಡುತ್ತಿದ್ದೇವೇನೋ ಅಂತ ಒಂದು ಭಾವನೆಯಲ್ಲಿ ಹೋಗ್ತಾರೆ. ಸೊ ನೆನಪಿರ್ಲಿ ಸ್ನೇಹಿತರೆ, ಇಲ್ಲಿ ಸಮಸ್ಯೆ ನೀವಲ್ಲ, ನಿಮ್ಮ ಟೂಲ್ಗಳು. ಪ್ರಾಬ್ಲಮ್ ಈಸ್ ನಾಟ್ ಯು, ಇಟ್ ಈಸ್ ದ ಟೂಲ್ಸ್ ವಾಟ್ ಯು ಚೂಸ್ ಅಂಡ್ ವಾಟ್ ಯು ಯೂಸ್. ರಿಮೆಂಬರ್ ದಟ್, ರೈಟ್? ಸೊ choose the tools that enhance the data quality and user experience, right? So what we mainly focus is the user's experience. Okay, we always focus on the user experience and data quality. So data quality nu important irutte nimge ಸ್ನೇಹಿತರೆ, ಮತ್ತೆ ಯೂಸರ್ ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟ್ ಇರುತ್ತೆ. ಸೊ ಚೀಪ್ ಟೂಲ್ಸ್ ಅಲ್ಲಿ ನಿಮಗೆ ಇವೆಲ್ಲ ಸಿಗೋದಕ್ಕೆ ಸಾಧ್ಯತೆಗಳಿಲ್ಲ. ಸೊ ನಮ್ಮ ಬೆಲ್ TPO, ಬೆಲ್ ಆರ್ಡರ್ ಫ್ಲೋ ಮತ್ತೆ ಬೆಲ್ ಮಾರ್ಕೆಟ್ ಪ್ರೊಫೈಲ್ ಅಲ್ಟಿಮೇಟ್ ಟೂಲ್ಸ್, ಇಟ್ ಸ್ಟ್ಯಾಂಡ್ಸ್ ಔಟ್. ಹೇಗೆ? ಒಂದು ಕಾಂಪ್ರಹೆನ್ಸಿವ್ ಅಲರ್ಟ್ ಸಿಸ್ಟಮ್ ಅನ್ನು ನಾವು ಕೊಡ್ತಾ ಇದ್ದೀವಿ. ಸುಮಾರು ಒಂದು 27 ಅಲರ್ಟ್ಸ್ ಮಾರ್ಕೆಟ್ ಪ್ರೊಫೈಲ್ ಅಲ್ಟಿಮೇಟ್ ನಲ್ಲಿ ಕೊಡ್ತಾ ಇದ್ದೀವಿ. ಮತ್ತೆ 11 ಅಲರ್ಟ್ಸ್ ಆರ್ಡರ್ ಫ್ಲೋ ನಲ್ಲಿ ನಾವು 11 ರಿಂದ 13 ಅಲರ್ಟ್ಸ್ ನಾವು ಆರ್ಡರ್ ಫ್ಲೋ ಅಲ್ಟಿಮೇಟ್ ನಲ್ಲಿ ಕೊಡ್ತಾ ಇದ್ದೇವೆ. ಸೊ
ಟೆಸ್ಟೆಡ್ ಅಂಡ್ ರಿಲಯಬಲ್ ಫಾರ್ ಓವರ್ 10 years. ಸೊ ಬೆಲ್ TPO ಅನ್ನೋ ಕಂಪನಿ ನಾವು 2015ರಲ್ಲಿ ಪ್ರಾರಂಭಿಸಿದ್ದೀವಿ. ಸೊ ಡೇ 1 ಇಂದ ನಾವು ಮಾರ್ಕೆಟ್ ಪ್ರೊಫೈಲ್, ಆರ್ಡರ್ ಫ್ಲೋ ಬಗ್ಗೆನೇ ನಾವು ನಮ್ಮ ಏನು ರಿಸರ್ಚ್ ಅನ್ನೋದಿದೆ ಅದರ ಮೇಲೆ ಹೋಗ್ತಾ ಇರತ್ತೆ. ಯಾತಕ್ಕೆ ರಿಸರ್ಚ್, ಯಾತಕ್ಕೆ ಹೊಸದಾಗಿ ನಾವೇನು ಕಂಡುಹಿಡಿಯೋದಂತ ಅಲ್ಲ. ಸೊ ಇಲ್ಲಿ ನಾವು ಯೂಸರ್ಸ್ ಎಕ್ಸ್ಪೀರಿಯನ್ಸ್ನ ಸ್ವಲ್ಪ ಎನ್ಹಾನ್ಸ್ ಮಾಡಬೇಕು, ರೈಟ್? ಸೊ ಹಾಗಾಗಿ ನಾವು ಈ ಅಲರ್ಟ್ ಸಿಸ್ಟಮ್ ಅನ್ನೋದನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಸೊ ಆಫ್ಟರ್ 2018ನಲ್ಲಿ ನಾವು ಬೆಲ್ ಮಾರ್ಕೆಟ್ ಪ್ರೊಫೈಲ್ ಅಲ್ಟಿಮೇಟ್ ನ ಲಾಂಚ್ ಮಾಡಿದ್ವಿ. ಓಕೆ, ಸೊ ಆ ಲಾಂಚ್ ಮಾಡಿ ಆದಮೇಲೆ ಆ ಮಾರ್ಕೆಟ್ ಪ್ರೊಫೈಲ್ನ ಸಬ್ಜೆಕ್ಟ್ ಎಷ್ಟು ಸುಲಭವಾಗಿ ಕಲಿಬಹುದು ಅನ್ನೋದು ಸಾಕಷ್ಟು ನಮ್ಮ ಟ್ರೇಡರ್ಸ್ ಎಕ್ಸ್ಪೀರಿಯನ್ಸ್ ಅನ್ನ ಪಡೆದಿದ್ದಾರೆ, ರೈಟ್? ಬಿಫೋರ್ ಬೆಲ್ ಮಾರ್ಕೆಟ್ ಪ್ರೊಫೈಲ್ ಅಲ್ಟಿಮೇಟ್ ಸಾಕಷ್ಟು ಜನ ಮಾರ್ಕೆಟ್ ಪ್ರೊಫೈಲ್ ಅಂದ್ರೆ ಹೇರೋರು, ಮೈ ಗಾಡ್ ಇದು ಪ್ಯಾಟರ್ನ್ ಐಡೆಂಟಿಫಿಕೇಶನ್ ನನಗೆ ತುಂಬಾ ಕಷ್ಟ ಆಗ್ತದೆ, ಇಟ್ ಇಸ್ ಡಿಫಿಕಲ್ಟ್ ಫಾರ್ ಮೀ ಟು ಅಡ್ಜಸ್ಟ್ ಆರ್ ಅಂಡರ್ಸ್ಟ್ಯಾಂಡ್ ಆರ್ ಲರ್ನ್ ಅಂತ ಹೇಳಿ ಡ್ರಾಪ್ ಔಟ್ ಆದವರು ಇದ್ದರು, ರೈಟ್? ಯಾಕಂದ್ರೆ ಅದು ಕಂಟಿನ್ಯೂಸ್ ಎಫರ್ಟ್. ಇನ್ ಮೈ ಕೇಸ್ ನಾನು ಮಾರ್ಕೆಟ್ ಪ್ರೊಫೈಲ್ ಕಲಿಬೇಕಾದ್ರೆ ಒಂದೊಂದು ಪ್ಯಾಟರ್ನ್ ಐಡೆಂಟಿಫೈ ಮಾಡಿ ಅದು ಕನ್ಫರ್ಮೇಶನ್ ತಗೊಳ್ಳಕ್ಕೆ ಸಾಕಷ್ಟು ಸಮಯ ಬೇಕಾಗ್ತಾ ಇತ್ತು, ರೈಟ್? ಸೊ ಇದೆಲ್ಲ ಒಂದು ಪ್ರಾಕ್ಟಿಕಲ್ ಇಶ್ಯೂಸ್ ಏನಿದೆ, ಸೊ ಇದನ್ನೆಲ್ಲ ನಾವು ಓವರ್ಕಮ್ ಮಾಡಿದ್ವಿ ನಮ್ಮ ಒಂದು ಬೆಲ್ ಮಾರ್ಕೆಟ್ ಪ್ರೊಫೈಲ್ ಅಲ್ಟಿಮೇಟ್ ಲಾಂಚ್ ನ ಮೂಲಕ. ಅದೇ ರೀತಿ ಲಾಸ್ಟ್ ಇಯರ್ ಆಗಸ್ಟ್ ನಲ್ಲಿ ನಾವು ಬೆಲ್ ಆರ್ಡರ್ ಫ್ಲೋ ಅಲ್ಟಿಮೇಟ್ ನ ಲಾಂಚ್ ಮಾಡಿ, ಸೊ ಬೆಲ್ ಆರ್ಡರ್ ಫ್ಲೋ ಅಲ್ಟಿಮೇಟ್ ಅಗೇನ್ ಆರ್ಡರ್ ಫ್ಲೋ ಕಾನ್ಸೆಪ್ಟ್ಸ್ ನ ಸಿಂಪಲ್ ಆಗಿ ನಾವು ಹೇಗೆ ಅದನ್ನ ಯೂಸ್ ಮಾಡಬಹುದು ಮತ್ತೆ ಫಾಸ್ಟರ್ ಎಕ್ಸಿಕ್ಯೂಷನ್ ಆಗಿ ಹೇಗೆ ನಾವು ಅದನ್ನ ಕಲಿಯೋದಕ್ಕೆ, ಅಗೇನ್ ಒನ್ ಥಿಂಗ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್, ಇಲ್ಲಿ ಲರ್ನಿಂಗ್ ಕರ್ವ್ ಅನ್ನೋದು ನಾವು ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ನಮ್ಮ ಪ್ರಯತ್ನಗಳು, ರೈಟ್? ಸೊ ವೈ ಸಿಂಪ್ಲಿಸಿಟಿ ವಿನ್ಸ್, ಸರಳತೆಯ ಮಹತ್ವ. ವೈ ಸಿಂಪ್ಲಿಸಿಟಿ ವಿನ್ಸ್ ಅಗೇನ್, ರೈಟ್? ಸೊ ಸಿಂಪ್ಲಿಸಿಟಿ ಯಾಕೆ ವಿನ್ ಆಗತ್ತೆ? ಸೊ ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ಉದಾಹರಣೆಗೆ ಇಬ್ಬರನ್ನು ನಾವು ಎಕ್ಸಾಂಪಲ್ ಆಗಿ ತಗೊಳ್ತೇವೆ. ಓಕೆ, ಒಬ್ಬ ವ್ಯಕ್ತಿ ಯಾವುದೋ ಒಂದು ಥರ್ಡ್ ಪಾರ್ಟಿ ಮಾರ್ಕೆಟ್ ಪ್ರೊಫೈಲ್ ಆರ್ಡರ್ ಫ್ಲೋ ಸಾಫ್ಟ್ವೇರ್ ನ ಬಳಸ್ತಾನೆ. ಸೊ ಅಲ್ಲಿ ಅವನಿಗೆ ಪಾಕ್, ವ್ಯಾಲ್ಯೂ ಏರಿಯಾ ಹೈ, ವ್ಯಾಲ್ಯೂ ಏರಿಯಾ ಲೋ, ಮತ್ತೆ TPO ಲೆಟರ್ಸ್ ನೋಡ್ಬೋದು. TPO ಲೆಟರ್ಸ್ ಕೂಡ ಏನು, ಇಟ್ ಇಸ್ ಲೈಕ್ ನಾಟ್ ಆಕ್ಚುಲಿ ದ ರೆಕಮೆಂಡೆಡ್ ವೇ ಪ್ಲಾಟ್ ಆಗಲ್ಲ. ಅಲ್ಲೇನಾಗತ್ತೆ, ಲೆಟರ್ಸ್ ಕಾಣಿಸೋ ತರ ಪ್ಲಾಟ್ ಆಗುತ್ತೆ, ವಿಚ್ ಇಸ್ ಇನ್ ಕರೆಕ್ಟ್. ಸೊ ವಾಟ್ ಈಸ್ ರೆಕಮೆಂಡೆಡ್ 1 ಪಾಯಿಂಟ್ TPO ಅನ್ನೋದನ್ನ ನೀವು ಪ್ಲಾಟ್ ಮಾಡಬೇಕಾಗತ್ತೆ. ಅದು ನಮ್ಮ ಬೆಲ್ TPO ಅಲ್ಲಿ ಮಾತ್ರನೇ ಸಾಧ್ಯವಾಗ್ತದೆ, ರೈಟ್? ಈವನ್ ನೀವು ತುಂಬಾ ಮೈನ್ಯೂಟ್ ಸೈಜ್ ನಲ್ಲಿ ನೀವು ಕಂಪ್ರೆಸ್ ಮಾಡಿದ್ರೆ ಕೂಡ ಯು ಸ್ಟಿಲ್ ಸಿ ದ TPO ಲೆಟರ್ಸ್. ವಿ ಕಾಲ್ ಇಟ್ ಅ ಮೈಕ್ರೋಫಾಂಟ್. ಸೊ ಇಟ್ ಇಸ್ ಅ ವೆರಿ ಯುನೀಕ್ ಫೀಚರ್. ಈ ಒಂದು ಯುನೀಕ್ ಫೀಚರ್, ಮೈಕ್ರೋಫಾಂಟ್ ಫೀಚರ್, ಯು ವಿಲ್ ಓನ್ಲಿ ಫೈಂಡ್ ಇನ್ ಬೆಲ್ ಮಾರ್ಕೆಟ್ ಪ್ರೊಫೈಲ್ ಪ್ರಾಡಕ್ಟ್, ರೈಟ್? ಸೊ ಇದರಲ್ಲಿ ಏನಾಗತ್ತೆ, ಓನ್ಲಿ ಹಿ ವಿಲ್ ಗೆಟ್ ದ ಬೇಸಿಕ್ ಫಂಕ್ಷನಾಲಿಟೀಸ್. ಸೊ ಕೆಲವೊಂದು ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿ ಅಲರ್ಟ್ಸ್ ಅನ್ನೋದು ಸಿಗುವಲ್ಲ, ಮತ್ತೆ ಮಾರ್ಕೆಟ್ ಅಚಾನಕ್ ದಿಕ್ಕು ಬದಲಾಯಿಸಿದಾಗ ಅಲ್ಲಿ ಕೇವಲ ಪ್ರೊಫೈಲ್ ಮಾತ್ರ ತೋರಿಸ್ತದೆ, ಆದ್ರೆ ಏನ್ ಮಾಡಬೇಕು ಎಂಬ ಸ್ಪಷ್ಟತೆ ಯಾವುದೇ ಕಾರಣಕ್ಕೂ ಅವನಿಗೆ ಸಿಗಲ್ಲ. ಹೀಗೆ ಒಂದು ಗೊಂದಲದ ವಾತಾವರಣದಲ್ಲಿ ಅವನು ತನ್ನ ಟ್ರೇಡ್ ತಪ್ಪಿಸೋ ಚಾನ್ಸಸ್ ಜಾಸ್ತಿ ಇರುತ್ತೆ, ರೈಟ್? ಸೊ ರಿಯಲ್ ಮಾರ್ಕೆಟ್ ನಲ್ಲಿ ಸ್ನೇಹಿತರೆ ನೀವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು. ಏನೇ ನೀವೊಂದು ಟೆಕ್ನಿಕ್ಯಾಲಿಟೀಸ್ ಎಲ್ಲಾನು ನೀವು ಕಲ್ತಿದ್ರೇನು, ಇಟ್ ಕಮ್ಸ್ ಟು ದ ಎಕ್ಸಾಮಿನೇಷನ್ ಹಾಲ್, ದಟ್ ಈಸ್ ಅವರ್ ರಿಯಲ್ ಮಾರ್ಕೆಟ್ ಸಿನಾರಿಯೋ ಸ್ಟಾರ್ಟ್ ಆದಾಗ ಸಡನ್ ಆಗಿ ನಮಗೆ ನೆನಪು ಬರಲ್ಲ ಕೆಲವೊಂದು ಕಾನ್ಸೆಪ್ಟ್ಸ್. ಓಕೆ, ಮಿಸ್ ಮಾಡೋ ಚಾನ್ಸಸ್ ಇರುತ್ತೆ, ಗೊಂದಲ ಒಂದು ಸೃಷ್ಟಿಯಾಗತ್ತೆ. ಸೊ ಹಾಗಾಗಿ ಅದೇ ಆನ್ ದ ಅದರ್ ಹ್ಯಾಂಡ್ ನೀವು ನೋಡಿದ್ರೆ, ಯಾರು ನಮ್ಮ ಒಂದು ಬೆಲ್ ಆರ್ಡರ್ ಫ್ಲೋ ಅಲ್ಟಿಮೇಟ್ ಮತ್ತೆ ಬೆಲ್ ಮಾರ್ಕೆಟ್ ಪ್ರೊಫೈಲ್ ಅಲ್ಟಿಮೇಟ್ ನ ಮೇಲೆ ಡಿಪೆಂಡ್ ಆಗಿ ಚಾರ್ಟ್ಸ್ ನ ಅಡಾಪ್ಟ್ ಮಾಡ್ತಾ ಇದ್ದಾರೆ, ಸೊ ಅವರಿಗೆ ಸಾಕಷ್ಟು ಇನ್ಫಾರ್ಮೇಶನ್ ಸಿಗತ್ತೆ. ಫಾರ್ ಇನ್ಸ್ಟೆನ್ಸ್ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ನಮ್ಮ ಬೆಲ್ ಆರ್ಡರ್ ಫ್ಲೋ ಅಲ್ಟಿಮೇಟ್ ನಲ್ಲಿ ವಿಸಿ ಝೋನ್. ಸೊ ಇಲ್ಲೇನು ವಾಲ್ಯೂಮ್ಸ್ ಹೇಗೆ ನಿಮಗೆ ಸಡನ್ ಆಗಿ ವೆನ್ ದೇರ್ ಇಸ್ ಅ ಬಿಗ್ ವಾಲ್ಯೂಮ್ಸ್ ವಿಚ್ ಆರ್ ಹ್ಯಾಪನಿಂಗ್, ಕ್ಲಸ್ಟರ್ಸ್ ಫಾರ್ಮ್ ಆದಾಗ ಆಟೋಮೆಟಿಕ್ ಝೋನ್ ಅನ್ನೋದು ಪ್ಲಾಟ್ ಆಗುತ್ತೆ.
ಮತ್ತೆ TBTS ಅಲರ್ಟ್ ಅಂತ ಹೇಳ್ತೀವಿ, ಟ್ರಾಪ್ಡ್ ಬಯರ್ ಸೆಲ್ಲರ್ಸ್ ಅಲರ್ಟ್. ಸೊ ಮಾರ್ಕೆಟ್ನಲ್ಲಿ ಟ್ರೆಂಡ್ ಅನ್ನೋದು ಶಿಫ್ಟ್ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಇಮಿಡಿಯೇಟ್ ಒಂದು ಅಲರ್ಟ್ ಸಿಗುತ್ತೆ. ಮತ್ತೆ TR ಲಾಂಗ್ ಮತ್ತೆ TR ಶಾರ್ಟ್ ಅಲರ್ಟ್ ಅಂತ ಹೇಳ್ತೇವೆ. ಸೊ ಟ್ರೆಂಡ್ ರಿವರ್ಸಲ್ ಅಲರ್ಟ್ಸ್ ಅಂತ ಹೇಳ್ತೀವಿ. ಇದೇನು ನಮಗೆ ದಿಕ್ಕಿನ ಬಗ್ಗೆ ಒಂದು ಸ್ಪಷ್ಟತೆಯನ್ನು ಕೊಡ್ತದೆ. ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸ್ನೇಹಿತರೆ, ಗೊಂದಲ ಹೆಚ್ಚು ಇದ್ದರೆ ನಿಮ್ಮ ಟ್ರೇಡ್ಸ್ ತಪ್ಪಾಗಬಹುದು. ಸೊ ಸರಳತೆ ಇದ್ದರೆ ಆತ್ಮವಿಶ್ವಾಸ ಬರುತ್ತೆ, ರೈಟ್? ಸೊ ಕಾಂಪ್ಲಿಕೇಟೆಡ್ ಇಸ್ ಈಕ್ವಲ್ ಟು ಮಿಸ್ಡ್ ಟ್ರೇಡ್ಸ್. ಸೊ ರಿಟೇಲರ್ಸ್ ಅನಲೈಸ್ ಟೂ ಮಚ್, ಸಿಕ್ಕಾಪಟ್ಟೆ ಅನಾಲಿಸಿಸ್ ಅನ್ನೋದು ಮಾಡ್ತಾರೆ. ಎಕ್ಸಿಕ್ಯೂಷನ್ ಬಂದಾಗ ತುಂಬಾ ಕಡಿಮೆ ಲೆವೆಲ್ ನಲ್ಲಿ ಎಕ್ಸಿಕ್ಯೂಷನ್ ಅನ್ನೋದು ನಡೆಯುತ್ತೆ. ಸೊ ಹಾಗಾಗಿ ಸಿಂಪ್ಲಿಸಿಟಿ ಇದ್ರೆ ನಮಗೆ ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ಸೊ ಬೆಲ್ TPO ಅಲ್ಟಿಮೇಟ್ ಟ್ರೇಡಿಂಗ್ ಟೂಲ್ಸ್ ನ ಫೀಚರ್ಸ್ ಅಂತ ಹೇಳ್ಬೋದು. ಐ ವಿಲ್ ಜಸ್ಟ್ ಹೈಲೈಟ್, ಐ ಆಲ್ರೆಡಿ ಡಿಸ್ಕಸ್ ಮೆನ್ಷನ್ ಮಾಡಿದ್ದೀನಿ. ಬೆಲ್ ಆರ್ಡರ್ ಫ್ಲೋ ಅಲ್ಟಿಮೇಟ್ ನಲ್ಲಿ ಸುಮಾರು ಒಂದು 13 ಆರ್ಡರ್ ಫ್ಲೋ ಕಾನ್ಸೆಪ್ಟ್ಸ್ ನಾವು ಅಲರ್ಟ್ಸ್ ಮೂಲಕ ಕೊಡ್ತಾ ಇದ್ದೀವಿ. ಬೆಲ್ ಮಾರ್ಕೆಟ್ ಪ್ರೊಫೈಲ್ ಅಲ್ಟಿಮೇಟ್ ನಲ್ಲಿ ಸುಮಾರು ಒಂದು 27 ಮಾರ್ಕೆಟ್ ಪ್ರೊಫೈಲ್ ಪ್ಯಾಟರ್ನ್ಸ್ ನಾವು ಅಲರ್ಟ್ ಮೂಲಕ ಕೊಡ್ತಾ ಇದ್ದೀವಿ. ಮತ್ತೆ ಅಫ್ಕೋರ್ಸ್ ಈ ಎಲ್ಲ ಇಂಡಿಕೇಟರ್ ಮಿನಿಮಮ್ ಒಂದು 3 ರಿಂದ 4 ವರ್ಷ ನಾವು ಟೆಸ್ಟ್ ಮಾಡ್ತೇವೆ. ಸೊ ಅಫ್ಕೋರ್ಸ್ ವೆರಿ ಇಂಪಾರ್ಟೆಂಟ್, ಯು ಮಸ್ಟ್ ರಿಮೆಂಬರ್ ಸ್ನೇಹಿತರೆ, ಈ ಒಂದು ಇಂಡಿಕೇಟರ್ಸ್ ಏನಿದೆ ನಾವು ಪ್ರೋಗ್ರಾಮ್ ಮಾಡೋದು ನಮ್ಮ ಮಾಸ್ಟರ್ ಮೆಂಟರ್ಸ್ ಆದ ಡೀನ್ ರಾಜೇಂದ್ರನ್ ಅವರ ಒಂದು ಗೈಡ್ಲೈನ್ಸ್ ನಲ್ಲಿ, ರೈಟ್? ಆಸ್ ಯು ಆಲ್ ಅವೇರ್, ಮೈ ಸೆಲ್ಫ್ ರಾಜೇಂದ್ರನ್, ಮೋಸ್ಟ್ ಆಫ್ ಅಸ್ ಆರ್ ಪ್ರೋಗ್ರಾಮರ್ಸ್, ರೈಟ್? ಕೋಡರ್ಸ್ ಕಮ್ ಟ್ರೇಡರ್ಸ್, ರೈಟ್? ಸೊ ಪರ್ಫೆಕ್ಷನ್ ಅನ್ನೋದು ನಮಗೆ ನಮ್ಮ ಪ್ರಾಡಕ್ಟ್ ನಲ್ಲಿ ಸಿಗ್ತದೆ. ಐ ಆಮ್ ಹ್ಯಾಪಿ ಟು ಶೇರ್ ದಿಸ್ ಎಕ್ಸ್ಪೀರಿಯನ್ಸ್ ವಿತ್ ಯು. ಐ ಹರ್ಡ್ ಫ್ರಮ್ ಮೆನಿ ಪೀಪಲ್, ಸರ್ ನಿಮ್ಮ ಬೆಲ್ TPO ಚಾರ್ಟ್ಸ್ ನ ಕಂಪಾರಿಸನ್ ಮಾಡ್ತಾರೆ ಸರ್ ಬೇರೆ ಪ್ರಾಡಕ್ಟ್ ನವರು, ನೋಡಿ ಇದು ಮೋಸ್ಟ್ಲಿ ಅದೇ ರೀತಿ ಇಲ್ಲೂ ಪ್ಲಾಟ್ ಆಗ್ತಾ ಇದೆ ಅಂತ ಹೇಳಿ ಐ ಫೀಲ್ ಪ್ರೌಡ್ ಆಫ್ ಇಟ್. ಯಾಕಂದ್ರೆ ವಿ ಹ್ಯಾವ್ ಸೆಟ್ ದಟ್, ಸೊ ವಿ ಹ್ಯಾವ್ ಸೆಟ್ ದಟ್ ಗೋಲ್ಡ್ ಸ್ಟ್ಯಾಂಡರ್ಡ್ ಇನ್ ದ ಮಾರ್ಕೆಟ್. ಸೊ ಟುಡೇ ಬೆಲ್ TPO ಪ್ರಾಡಕ್ಟ್ಸ್ ಹ್ಯಾವ್ ಸೆಟ್ ದಟ್ ಗೋಲ್ಡ್ ಸ್ಟ್ಯಾಂಡರ್ಡ್ ಇನ್ ದ ಮಾರ್ಕೆಟ್. ಪೀಪಲ್ ಕಂಪೇರ್, ನಮ್ಮ ಚಾರ್ಟ್ಸ್ ನ ಕಂಪಾರಿಸನ್ಗೆ ತಗೊಳ್ತಾ ಇದ್ದಾರೆ. ಇಟ್ಸ್ ಎ ಗುಡ್ ಸೈನ್, ರೈಟ್? ಸೊ ದಟ್ ಮೀನ್ಸ್ ಅವರ್ ಇಯರ್ಸ್ ಆಫ್ ಎಫರ್ಟ್ have not gone into vain, right? So we are on the right direction, and we are a proud Make in India company, right? Plus ಇಲ್ಲಿ ರಿಯಲ್ ಟಿಕ್ ಲೆವೆಲ್ ಡೇಟಾ ಅನ್ನೋದನ್ನ ನಾವು ಯೂಸ್ ಮಾಡ್ತೀವಿ. ಸೊ ವಿ ಆರ್ ಅಫಿಷಿಯಲಿ vendors, Ninja Trader vendors in India. So Ninja Trader is a world renowned and award winning platform ಸ್ನೇಹಿತರೆ, ನೆನಪಿರಲಿ. ಇಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ನಮ್ಮ ಒಂದು ಡೇಟಾ ವೆಂಡರ್ಸ್ ಜೊತೆಗೆ ಕೊಲಾಬ್ರೇಟ್ ಆಗಿ ಒಂದು ಪರ್ಫೆಕ್ಟ್ ಟಿಕ್ ಲೆವೆಲ್ ಡೇಟಾ ಅನ್ನೋದನ್ನ ನಾವು ನಮ್ಮ ಇಂಡಿಕೇಟರ್ಸ್ಗೆ ಪ್ರೊವೈಡ್ ಮಾಡ್ತಾ ಇದ್ದೇವೆ, ರೈಟ್? ಸೊ ಡೇಟಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ರಿಮೆಂಬರ್ ದಟ್. Next, decision framework using Bell Order Flow Ultimate and Bell Market Profile for trading. ಸೊ ಪರ್ಸನಲಿ ಇದೊಂದು ನನ್ನ ಒಂದು ಫ್ರೇಮ್ ವರ್ಕ್ ಅಂತ ಹೇಳಿ ನಾನು ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ಯೂಶಲಿ ನನ್ನ ಫ್ರೇಮ್ ವರ್ಕ್ ನಲ್ಲಿ ನಾನು VC ಝೋನ್, TBTS ಅಲರ್ಟ್, TR ಲಾಂಗ್, TR ಶಾರ್ಟ್ ಕಾನ್ಸೆಪ್ಟ್ಸ್, ಮತ್ತೆ ಹಾಫ್ ಬ್ಯಾಕ್, ಹಾಗೆ UA ಬೈ USL ಕಾನ್ಸೆಪ್ಟ್ಸ್ ನಾನು ರೆಫರೆನ್ಸ್ಗೆ ತಗೊಳ್ತೇನೆ. ಸೊ ಈ 4 ಆರ್ಡರ್ ಫ್ಲೋ ನಲ್ಲಿ ಇರುವಂತಹ 4 ಪ್ಲಸ್ ನಮ್ಮ ಮಾರ್ಕೆಟ್ ಪ್ರೊಫೈಲ್ ಸಿಸ್ಟಮ್ ನಲ್ಲಿ ಇರುವಂತಹ ಒಂದು ಹಾಫ್ ಬ್ಯಾಕ್ ರೆಫರೆನ್ಸ್ ನ ತಗೊಂಡು ನಾವು ಒಂದು ಕಂಪ್ಲೀಟ್ ಡಿಸಿಷನ್ ಫ್ರೇಮ್ ವರ್ಕ್ ಅನ್ನೋದನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಬೇಸಿಕಲಿ ನಾವು VC ಝೋನ್ ಅಂತ ನೋಡಿದ್ರೆ ಹೆಚ್ಚಿನ ಸಾಧ್ಯತೆ ಬೆಲೆ ಇರುವಂತ ಪ್ರದೇಶಗಳು, ಅಂದ್ರೆ ವಾಲ್ಯೂಮ್ಸ್ ಹೆಚ್ಚಾಗಿರುವಂತ ಒಂದು ಝೋನ್ ಲೆವೆಲ್ ಆಗ್ತದೆ. ಮತ್ತೆ ಮಾರ್ಕೆಟ್ ನ ದಿಕ್ಕು ಬದಲಾವಣೆ ಸೂಚನೆ ನಮಗೆ ಸಿಗುವಂತ ಅಲರ್ಟ್ ಸಿಸ್ಟಮ್, ಅದು ಒಂದು TR ಲಾಂಗ್, TR ಶಾರ್ಟ್, ಮತ್ತೆ ಅಫ್ಕೋರ್ಸ್ TBTS ಅಲರ್ಟ್, ಮಾರ್ಕೆಟ್ ಶಿಫ್ಟ್ ಆಗುವಂತ ಸಿಸ್ಟಮ್
ಟ್ರ್ಯಾಪ್ಡ್ ಆಕ್ಟಿವಿಟಿ ಇಲ್ಲಿ ನಡೀತಾ ಇದೆ ಅನ್ನೋದೊಂದು ಅಲರ್ಟ್ ನಮಗೆ TBTS ಮೂಲಕ ನಾವು ನೋಡಬಹುದು. ಅದೇ ರೀತಿ TR ಅಲರ್ಟ್, TR ಶಾರ್ಟ್ ನಲ್ಲಿ ಅರ್ಲಿ ವಾರ್ನಿಂಗ್ ಸಿಸ್ಟಮ್, ಮೋರ್ ಆರ್ ಲೆಸ್ ಟ್ರೆಂಡ್ ಚೇಂಜಿಂಗ್ ಆಕ್ಟಿವಿಟಿ ಅನ್ನೋದನ್ನು ಇಲ್ಲಿ ಕೂಡ ನಾವು ಕಂಡುಹಿಡಿಯಬಹುದು. ರೈಟ್, ಅಫ್ಕೋರ್ಸ್ ಹಾಫ್ ಪ್ಯಾಕ್ ರೆಫರೆನ್ಸ್ ಅಂದ್ರೆ ಇದೊಂದು ಸಿಂಪಲ್ ಒಂದು ಮಾರ್ಕೆಟ್ ಪ್ರೊಫೈಲ್ ನ ಒಂದು ಕಾನ್ಸೆಪ್ಟ್. ಸೊ ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ. ಮತ್ತೆ ಅನ್ಫಿನಿಶ್ಡ್ ಆಪ್ಷನ್ ಬೈ ಅವರ್ ಸೆಲ್ ಅಲರ್ಟ್ ಅನ್ನು ಕೂಡ ನಾವು ಉಪಯೋಗಿಸ್ತೇವೆ. ರೈಟ್, ಸೊ ಈ ಒಂದು ವೆಬಿನಾರ್ ನಲ್ಲಿ ನಾವು ಬೇಸಿಕ್ ಆಗಿ ಫೋಕಸ್ ಮಾಡುವಂಥದ್ದು TR ಅಲರ್ಟ್ ಮತ್ತೆ ಇಂಟ್ರಾಬಾರ್ ಹಾಫ್ ಬ್ಯಾಕ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್, TR ಅಲರ್ಟ್ ಅಂದ್ರೇನು? TR ಅಲರ್ಟ್ ಇನ್ ಬೆಲ್ ಆರ್ಡರ್ ಫ್ಲೋ ಅಲ್ಟಿಮೇಟ್. ಸಾಕಷ್ಟು ಜನ ಕ್ವಶನ್, ಸರ್ TR ಅಲರ್ಟ್ ಅಂದ್ರೆ ಏನು ಸರ್? TR ಅಲರ್ಟ್ ಅಂದ್ರೆ ಎಸ್, ಫಾರ್ ದಟ್ ಆನ್ಸರ್ ಇಸ್ ಸ್ನೇಹಿತರೆ ಸಿಂಪಲ್. ಅದಕ್ಕಿಂತ ಮುಂಚೆ ನಾವು ಒಂದು ಇಂಪಾರ್ಟೆಂಟ್ ವಿಷಯ ಬಗ್ಗೆ ತಿಳ್ಕೋಬೇಕು. ಏನಪ್ಪಾ ಅದು ಅಂದ್ರೆ, ವಾಟ್ ಈಸ್ ಡೆಲ್ಟಾ? ರೈಟ್, ಸೊ ಡೆಲ್ಟಾ ಇನ್ ಆರ್ಡರ್ ಫ್ಲೋ ಅಂದ್ರೆ ಏನು? ಸೊ ಡೆಲ್ಟಾ ಇಸ್ ನಥಿಂಗ್ ಬಟ್ ಸ್ನೇಹಿತರೆ, ಅಗ್ರೆಸಿವ್ ಬಯರ್ಸ್ ಮೈನಸ್ ಅಗ್ರೆಸಿವ್ ಸೆಲ್ಲರ್ಸ್. ದ ಡಿಫರೆನ್ಸ್ ಬಿಟ್ವೀನ್ ಬಯರ್ಸ್ ಅಂಡ್ ಸೆಲ್ಲರ್ಸ್ ಏನ್ ವ್ಯಾಲ್ಯೂ ಬರುತ್ತೆ ಅದನ್ನ ಡೆಲ್ಟಾ ಅಂತ ಹೇಳ್ತೇವೆ. ಸೊ ಇಲ್ಲಿ ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಬಿಟ್ವೀನ್ ದ ಡಿಫರೆನ್ಸ್ ಬಿಟ್ವೀನ್ ದ ಬಯರ್ಸ್, ಬಿಡ್ ಅಂಡ್ ಆಸ್ಕ್ ನ ಟೋಟಲ್ ನ ಡಿಫರೆನ್ಸ್ ಏನಿದೆ ಅದನ್ನ ನಾವು ಡೆಲ್ಟಾ ಅಂತ ಹೇಳ್ತೇವೆ. ಸೊ ಇಲ್ಲಿ ಪಾಸಿಟಿವ್ ಡೆಲ್ಟಾ ಅಂತ ಇದ್ರೆ ಅದು ನಿಮಗೆ ಅಗ್ರೆಸಿವ್ ಬಯರ್ಸ್ ಪ್ರೆಸೆನ್ಸ್ ಇದೆ ಅಂತ ಕನ್ಫರ್ಮೇಶನ್ ಕೊಡುತ್ತೆ. ನೆಗೆಟಿವ್ ಡೆಲ್ಟಾ ಇದ್ರೆ ಅದು ಅಗ್ರೆಸಿವ್ ಸೆಲ್ಲರ್ಸ್ ಇದ್ದಾರೆ ಅಂತ ಒಂದು ಕನ್ಫರ್ಮೇಶನ್ ಅನ್ನು ನಮಗೆ ಸಿಗ್ತದೆ. ಸೊ TR ಅಲರ್ಟ್ ಅಂದ್ರೆ ಈ ಡೆಲ್ಟಾ ಡೈವರ್ಜೆನ್ಸ್ ಕಾನ್ಸೆಪ್ಟ್ ನ ಯೂಸ್ ಮಾಡಿ ನಾವು ಕ್ರಿಯೇಟ್ ಮಾಡಿರುವಂತ ಒಂದು ಅಲರ್ಟ್ ಸಿಸ್ಟಮ್. ಓಕೆ, ಸೊ ಡೆಲ್ಟಾ ಡೈವರ್ಜೆನ್ಸ್ ಅಂದ್ರೆ ಏನು? ಪ್ರೈಸ್ ಮೇಲೆ ಮೂವ್ ಆಗ್ತಾ ಇದೆ, ಬಟ್ ನಿಮಗೆ ಡೆಲ್ಟಾ ಅನ್ನೋದು ನೆಗೆಟಿವ್ ಇದೆ. ರೈಟ್, ಸೊ ಇಲ್ಲಿ ಒಂದು ಡೈವರ್ಜೆನ್ಸ್ ಅನ್ನೋದು ನಮಗೆ ಕಣ್ಣಿಗೆ ಕಾಣುತ್ತೆ. ಸೊ ಆ ಒಂದು ಬೇಸಿಸ್ ಮೇಲೆ ನಾವು ಈ TR ಅಲರ್ಟ್ ಸಿಸ್ಟಮ್ ಅನ್ನೋದನ್ನ ಮಾಡಿದ್ದೀವಿ. ಸೊ ಇಲ್ಲಿ ಮಾರ್ಕೆಟ್ ನ ವರ್ತನೆ ಬದಲಾವಣೆ, ಸೊ ಮಾರ್ಕೆಟ್ ಒಂದೇ ದಿಕ್ಕಿನಲ್ಲಿ ಮೂವ್ ಆಗ್ತಾ ಇದೆ, ಬಟ್ ಅಲ್ಲಿ ಜೆನ್ಯುನ್ ಪಾರ್ಟಿಸಿಪೇಷನ್ ಅನ್ನೋದು ಕಾಣ್ತಾ ಇಲ್ಲ. ಅಂತ ಒಂದು ಸಂದರ್ಭದಲ್ಲಿ ನಮಗೆ TR ಅಲರ್ಟ್ ಅನ್ನೋದು ಕಾಣಿಸ್ತದೆ. ಸೊ ಇದು ಟ್ರೆಂಡ್ ತಿರುಗುವ ಅಥವಾ ತಾತ್ಕಾಲಿಕ ವಿರಾಮ ಸೂಚನೆ ಆಗಿರಬಹುದು. ರೈಟ್, ಸೊ TR ಅಲರ್ಟ್ ಎಂದರೆ ಬೈ ಅಂಡ್ ಸೆಲ್ ಸಿಗ್ನಲ್ ಸಿಸ್ಟಮ್ ಅಲ್ಲ. ಪ್ಲೀಸ್ ರಿಮೆಂಬರ್ ದಟ್ ಸ್ನೇಹಿತರೆ, TR alert is not a buy or sell signal system. Always remember this. Okay, it is not a buy or sell signal system. Okay, then enhance the contextual analysis. So ಸಂದರ್ಭವನ್ನು ಕಟ್ಟಲು ಸಹಾಯ ಅಂದ್ರೆ ಒಂದು ಕಾಂಟೆಕ್ಸ್ಟ್ ನ ಎನ್ಹಾನ್ಸ್ ಮಾಡ್ಲಿಕ್ಕೆ ನಮಗೆ ಇದು ಉಪಯೋಗಕ್ಕೆ ಬರ್ತದೆ. ಹೇಗೆ? ಮಾರ್ಕೆಟ್ ಪ್ರೊಫೈಲ್ ರೆಫರೆನ್ಸಸ್. ಫಾರ್ ಎಕ್ಸಾಂಪಲ್, ಈಗ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಮಾರ್ಕೆಟ್ ಪ್ರೊಫೈಲ್ ನಲ್ಲಿ ನಮಗೆ ಇಂಟ್ರಾಬಾರ್, ಹಾಫ್ ಬ್ಯಾಕ್ ಅಥವಾ ಪುವರ್ ಲೋ ಏರಿಯಾಸ್ ಅಲ್ಲಿ PPOC, WPOC ಇಂಥ ಒಂದು ಸಂದರ್ಭದಲ್ಲಿ ನಮಗೆ ಈ TR ಅಲರ್ಟ್ ಅನ್ನೋದು ಅದೇ ಸಮಯದಲ್ಲಿ ಬಂದ್ರೆ ನಮಗೆ ಜೊತೆ ಸೇರಿಸಿ ಇನ್ನೂ ಹೆಚ್ಚಿನ ಸ್ಪಷ್ಟತೆಯನ್ನು ನಮಗೆ ಕೊಡ್ತದೆ. ರೈಟ್, ಸೊ ಮಾರ್ಕೆಟ್ ಡೈರೆಕ್ಷನ್ ಸ್ಟ್ರಾಂಗ್ ಮೂವ್ ಚಾಲನೆ ಹಿಂದೆ ನಿಜವಾದ ಶಕ್ತಿ ಇದೆಯೇ ಎಂದು ಖಚಿತಗೊಳಿಸಲು ಇದು ಸಹಾಯ ಮಾಡುತ್ತೆ. ರೈಟ್, ಮತ್ತೆ ಫಾಸ್ಟರ್ ಕ್ಲಾರಿಟಿ ಕೂಡ ನಮಗೆ ಈ TR ಅಲರ್ಟ್ ಮೂಲಕ ಸಿಗತ್ತೆ. ಯಾಕೆ ಅಂದ್ರೆ ಇದು ನಾವು ಪ್ರೊವೈಡ್ ಮಾಡ್ತಾ ಇರೋದು ರಿಯಲ್ ಟೈಮ್ ಇನ್ಸೈಡ್ ಡೇಟಾ ಯೂಸ್ ಮಾಡಿ, ರಿಯಲ್ ಟೈಮ್ ಟಿಕ್ ಲೆವೆಲ್ ಡೇಟಾನ ನಾವು ಯೂಸ್ ಮಾಡ್ತೇವೆ. ಸೊ ಇದು ಬೆಟರ್ ದ್ಯಾನ್ ಎನಿ ಅದರ್ ಟೆಕ್ನಿಕಲ್ ಇಂಡಿಕೇಟರ್ಸ್. ನೀವು if I am taking the basic indicators like your RSI, MACD, ಎಲ್ಲಾನು ಇವೆಲ್ಲ ಲ್ಯಾಗಿಂಗ್ ಇಂಡಿಕೇಟರ್ಸ್ ಅಂತ, ಲೆಗಾಟ್ಸ್ ಅಂತ ಹೇಳ್ತೀವಿ. ಆದ್ರೆ ನಮ್ಮ TR ಅಲರ್ಟ್ ಏನಾಗುತ್ತೆ, ನಿಮಗೆ ಅಟ್ ದ ಪಾಯಿಂಟ್ ಆಫ್ ಟೈಮ್ ಆ ಪರ್ಟಿಕ್ಯುಲರ್ ಲೆವೆಲ್ ನಲ್ಲಿ ಡೈವರ್ಜೆನ್ಸ್ ಅನ್ನೋದು ನಮ್ಗೆ ಕಾಣ್ತಾ ಇದೆ, ಪ್ಲಸ್ ಅಲ್ಲಿ ನಮಗೆ ಟ್ರೆಂಡ್ ಚೇಂಜ್ ಆಗೋ ಒಂದು ಸೂಚನೆ ಇದ್ರೆ ಇಮಿಡಿಯೇಟ್ಲಿ ಯು ವಿಲ್ ಗೆಟ್ ದಟ್ ಅಲರ್ಟ್. ರೈಟ್,
So that is the advantage with our TR alert. So ಬೆಲ್ ಆರ್ಡರ್ ಫ್ಲೋ ಅಲ್ಟಿಮೇಟ್ TR ಅಲರ್ಟ್ ಕಾನ್ಸೆಪ್ಟ್ ನಲ್ಲಿ ನಮಗೆ ಒಂದು ದಿಕ್ಕಿನ ಸ್ಪಷ್ಟತೆ ಸಿಗುತ್ತೆ. ಸೊ TR ಅಲರ್ಟ್ ನಲ್ಲಿ ಮಾರ್ಕೆಟ್ ಯಾವ ದಿಕ್ಕಿನಲ್ಲಿ ಶಕ್ತಿ ತೋರಿಸ್ತಿದೆ ಎಂಬುದನ್ನು ಸ್ಪಷ್ಟವಾಗಿ ಸೂಚನೆ ನೀಡುತ್ತದೆ. ವೇಗ ಮತ್ತು ಪರಿಣಾಮಕಾರಿ, ಹೆಚ್ಚು ಸಮಯ ವ್ಯರ್ಥ ಮಾಡದೆ ಮಾರ್ಕೆಟ್ ಚಾಲನೆಗೆ ತ್ವರಿತವಾಗಿ ಪ್ರತಿಕ್ರಿಯೆ ಮಾಡಲು ನಮಗೆ ಸಹಾಯ ಮಾಡ್ತದೆ, ರೈಟ್. ಮತ್ತೆ ವೆರಿ ಇಂಪಾರ್ಟೆಂಟ್, ಆತ್ಮವಿಶ್ವಾಸ ನಿರ್ಮಾಣ, ರೈಟ್. ಗೊಂದಲ ಮತ್ತು ಹಿಂಜರಿತ ಕಡಿಮೆ ಮಾಡುತ್ತೆ. ದಿಕ್ಕಿನ ದೃಢ ಸಂಕೇತಗಳನ್ನು ನಮಗೆ ನಿರ್ಧಾರಗೊಳಿಸಿ ಆತ್ಮವಿಶ್ವಾಸನ ಹೆಚ್ಚು ಮಾಡುತ್ತೆ, ರೈಟ್. ಸೊ TR ಲಾಂಗ್ ಅಂಡ್ ಶಾರ್ಟ್ ಇಸ್ ಈಕ್ವಲ್ ಟು ಸರಳತೆ, ದಿಕ್ಕಿನ ಸ್ಪಷ್ಟತೆ, ವೇಗ ಮತ್ತು ಪರಿಣಾಮಕಾರಿ ಪ್ಲಸ್ ಆತ್ಮವಿಶ್ವಾಸವನ್ನು ಕೂಡ ಹೆಚ್ಚು ಮಾಡುತ್ತೆ, ರೈಟ್. ಸೊ ಸಿನರ್ಜಿ ಆಫ್ ಎನ್ಹಾನ್ಸ್ಡ್ ಟ್ರೇಡಿಂಗ್ ಡಿಸಿಷನ್, ಸೊ ಆಪ್ಟಿಮೈಸ್ ಟ್ರೇಡಿಂಗ್ ಸ್ಟ್ರಾಟಜಿ. ಸೊ ಇಲ್ಲಿ ಏನಿದೆ, ನಾವು ಒಂದು TR ಅಲರ್ಟ್, ಬೆಲ್ ಆರ್ಡರ್ ಫ್ಲೋ ಅಲ್ಟಿಮೇಟ್ ನಲ್ಲಿ ಇರುವಂತ ಒಂದು TR ಅಲರ್ಟ್ ಮತ್ತೆ ಇಂಟ್ರಾಬಾರ್ ಹಾಫ್ ಬ್ಯಾಕ್ ರೆಫರೆನ್ಸ್, ಅದು ಬಂದು ನಮ್ಮ ಬೆಲ್ ಮಾರ್ಕೆಟ್ ಪ್ರೊಫೈಲ್ ಪ್ರೋ ನಲ್ಲಿ ಇದೆ. ಓಕೆ, ಸೊ ಈ ಎರಡನ್ನು ನಾವು ಉಪಯೋಗಿಸಿ ಹೇಗೆ ಒಂದು ಟ್ರೇಡ್ ಅನ್ನೋದು ನಾವು ಡಿಸಿಷನ್ ಅನ್ನೋದನ್ನ ತಗೋಬಹುದು, ಅದ್ರ ಬಗ್ಗೆ ಈಗ ಮುಂದೆ ಈ ಒಂದು ಸ್ಟ್ರಾಟಜಿನ ಹೇಗೆ ನಾವು ಅಪ್ಲೈ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕಲಿಯೋಣ, ರೈಟ್. ಸೊ ಅದಕ್ಕಿಂತ ಮುನ್ನ, ವಾಟ್ ಈಸ್ ಹಾಫ್ ಬ್ಯಾಕ್ ಇನ್ ಮಾರ್ಕೆಟ್ ಪ್ರೊಫೈಲ್, ರೈಟ್. ಸೊ ಇಂಟ್ರಾಬಾರ್ ಹಾಫ್ ಬ್ಯಾಕ್ ಅಂತ ಹೇಳ್ತೀವಿ ನಾವು. ಸೊ ಮಾರ್ಕೆಟ್ ಪ್ರೊಫೈಲ್ ನಲ್ಲಿ ಹಾಫ್ ಬ್ಯಾಕ್ ಅಂದ್ರೆ ಮಿಡ್ ಪಾಯಿಂಟ್ ಆಫ್ ದ ಬಾರ್ ಅಥವಾ ಮಿಡ್ ಪಾಯಿಂಟ್ ಆಫ್ ದ TPO. ಇಲ್ಲಿ ನೀವು ನೋಡ್ಬೋದು, ನಾವು ಒಂದು ರೆಡ್ ಆರೋದಲ್ಲಿ ಮಾರ್ಕ್ ಮಾಡಿದ್ದು ಒಂದು ಬ್ಲಾಕ್ ಡ್ಯಾಶ್ ತರ ಕಾಣ್ತಾ ಇದೆಯಲ್ಲ, ಇಲ್ಲೊಂದು ಮೈನಸ್ ಸಿಂಬಲ್. ಸೊ ದಟ್ ಈಸ್ ನಥಿಂಗ್ ಬಟ್ ಯುವರ್ ಹಾಫ್ ಬ್ಯಾಕ್. ಅಂದ್ರೆ ಈ ಲೆಟರ್ ಎನ ಒಂದು ಮಿಡ್ ಪಾಯಿಂಟ್ ನಿಮಗೆ ಹಾಫ್ ಬ್ಯಾಕ್ ಅಂತೀವಿ ನಾವು. ಓಕೆ, ಸೊ ದಿಸ್ ಇಸ್ ದ ಮಿಡ್ ಪಾಯಿಂಟ್. ಈ ಲೆಟರ್ ಎ ನ ಒಂದು ಮಿಡ್ ಪಾಯಿಂಟ್ ಹಾಫ್ ಬ್ಯಾಕ್, ಈ ಲೆಟರ್ ಬಿ ನ ಒಂದು ಮಿಡ್ ಪಾಯಿಂಟ್, ಇದು ಹಾಫ್ ಬ್ಯಾಕ್, ಲೆಟರ್ ಸಿ ನ ಮಿಡ್ ಪಾಯಿಂಟ್ ಹಾಫ್ ಬ್ಯಾಕ್. ಸೊ ಹಾಗಾಗಿ ಈ ಸ್ಪ್ಲಿಟ್ ಪ್ರೊಫೈಲ್ ನಲ್ಲಿ ನಿಮಗೆ ನಮ್ಮ ಬೆಲ್ TPO, ಬೆಲ್ ಮಾರ್ಕೆಟ್ ಪ್ರೊಫೈಲ್ ನಲ್ಲಿ ಒಂದು ಯುನೀಕ್ ಫೀಚರ್ ಫಂಕ್ಷನಾಲಿಟಿ, ಇದು ನಿಮಗೆ ಮಿಡ್ ಪಾಯಿಂಟ್ ಇಂಟ್ರಾಬಾರ್ ಹಾಫ್ ಬ್ಯಾಕ್ ಅನ್ನೋದು ನಿಮಗೆ ಇಲ್ಲಿ ಪ್ಲಾಟ್ ಆಗುತ್ತೆ. ಓಕೆ, ಮತ್ತೆ ಇದು ವೆರಿ ಸಿಂಪಲ್ ಕಾನ್ಸೆಪ್ಟ್. ಏನಂದ್ರೆ ಇಲ್ಲಿ ಹೈ ಅಂಡ್ ಲೋ ಡಿವೈಡೆಡ್ ಬೈ 2, ಹೈ ಮತ್ತೆ ಲೋ ಡಿವೈಡೆಡ್ ಬೈ 2 ಅದು ಎಲ್ಲಿ ಬರುತ್ತೆ ಆ ಲೆವೆಲ್ ಅಲ್ಲಿ ನಿಮ್ಗೆ ಆಟೋಮೆಟಿಕ್ ಆಗಿ ಇಲ್ಲಿ ಪ್ಲಾಟ್ ಅನ್ನೋದು ಆಗತ್ತೆ. ಸೊ ಇಲ್ಲಿ ಟ್ರೇಡರ್ಸ್ ಯೂಶಲಿ ಇದನ್ನ ಯಾತಕ್ಕೆ ಯೂಸ್ ಮಾಡ್ತಾರೆ, ಇದೊಂದು ರೆಫರೆನ್ಸ್ ಆಗಿ ಯೂಸ್ ಮಾಡ್ತಾರೆ ಟು ಜಡ್ಜ್ ದ ಇಂಟ್ರಾಡೇ ಸ್ಟ್ರೆಂತ್, ಓಕೆ, ಆರ್ ವೀಕ್ನೆಸ್. ಸೊ ಸ್ಟ್ರೆಂತ್ ಆರ್ ವೀಕ್ನೆಸ್ ನಾವು ಜಡ್ಜ್ ಮಾಡ್ಲಿಕ್ಕೆ ಇದನ್ನ ಯೂಶಲಿ ಉಪಯೋಗಿಸ್ತೀವಿ, ರೈಟ್. ಸೊ ಹಾಫ್ ಬ್ಯಾಕ್ ಅನ್ನೋದು ಕ್ಲಾರಿಟಿ ಸಿಕ್ತಲ್ಲ. ಸೊ ಮಿಡ್ ಪಾಯಿಂಟ್ ಆಫ್ ದಿಸ್ TPO ಲೆಟರ್ ಇಸ್ ದಿಸ್ ಹಾಫ್ ಬ್ಯಾಕ್, ನೆನಪಿರ್ಲಿ ಸ್ನೇಹಿತರೆ. ಓಕೆ, ಸೊ ವಿ ವಿಲ್ ಟೇಕ್ ಒನ್ ಎಕ್ಸಾಂಪಲ್. ಸೊ ಇಲ್ಲಿ ನಾವು ಈ ಪರ್ಟಿಕ್ಯುಲರ್ ಚಾರ್ಟ್ ಅಲ್ಲಿ, ಇದು May 16th ಚಾರ್ಟ್. ಅನ್ಫಾರ್ಚುನೇಟ್ಲಿ ಐ ಕಾಂಟ್ ಶೋ ಯು ದ ಕರೆಂಟ್ ಮಾರ್ಕೆಟ್ ಆರ್ ಕರೆಂಟ್ ಮಂತ್ ಚಾರ್ಟ್ಸ್ ಡ್ಯೂ ಟು ದ ರೆಸ್ಟ್ರಿಕ್ಷನ್ಸ್, ರೈಟ್. ಸೊ ಇಲ್ಲಿ ಎಕ್ಸಾಂಪಲ್ಗೋಸ್ಕರ 3 months ಓಲ್ಡ್ ಚಾರ್ಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇಟ್ ಈಸ್ ಮೋರ್ ಆರ್ ಲೆಸ್ ದ ಸೇಮ್ ಕಾನ್ಸೆಪ್ಟ್. ನೀವು ಯಾವ ಮಾರ್ಕೆಟ್ ಯಾವ ಚಾರ್ಟ್ ಮೇಲೆ ಕೂಡ ನೀವು ಉಪಯೋಗಿಸ್ಕೋಬಹುದು. ಓಕೆ, ರೈಟ್. ಸೊ ಇಲ್ಲಿ May 16th ನ ಒಂದು ಚಾರ್ಟ್ ಅಲ್ಲಿ ನೀವು ನೋಡ್ಬೋದು, ಲೆಟರ್ ಡಿ ಪೀರಿಯಡ್ ಹೈ ಮತ್ತೆ ಲೆಟರ್ ಸಿ ಪೀರಿಯಡ್ ಹಾಫ್ ಬ್ಯಾಕ್, ಬೋತ್ ಆರ್ ಸೇಮ್, ರೈಟ್. ಸೊ ಇಲ್ಲೇನಾಗತ್ತೆ, ಅದೇ ಒಂದು ಸಮಯದಲ್ಲಿ ನಮಗೆ ಈ ಲೆಟರ್ ಡಿ ಪೀರಿಯಡ್ ಕ್ಲೋಸ್ ಆಗೋ ಸಂದರ್ಭದಲ್ಲಿ ನಮಗೆ ಇಲ್ಲಿ ಹಾಫ್ ಬ್ಯಾಕ್ ಕನ್ಫರ್ಮೇಶನ್ ಅನ್ನೋದು ಸಿಕ್ಕಿದೆ ನಮಗೆ. ಲೆಟರ್ ನಮ್ಮ ಹಾಫ್ ಬ್ಯಾಕ್ ಕಾನ್ಸೆಪ್ಟ್ ಕನ್ಫರ್ಮೇಶನ್, ದಟ್ ಈಸ್ ಲೆಟರ್ ಡಿ ಪೀರಿಯಡ್ ಹೈ ಅಂಡ್ ಲೆಟರ್ ಸಿ ಪೀರಿಯಡ್. ಓಕೆ, ಸೊ ಡಿ ಪೀರಿಯಡ್ ಹೈ ಒಂದು ಕನ್ಫ್ಲುಯೆನ್ಸ್ ಆಗಿದೆ. ಸೊ ಇನ್ ಅವರ್ ಕೇಸ್ ಸಿ ಪೀರಿಯಡ್ ಹಾಫ್ ಬ್ಯಾಕ್ ಅಂಡ್ ಡಿ ಪೀರಿಯಡ್ ಮ್ಯಾಚ್ಡ್ ಎಕ್ಸಾಕ್ಟ್ಲಿ. ಸೊ ಇದು ಒಂದು ಡಬಲ್ ಕನ್ಫರ್ಮೇಶನ್ ಝೋನ್ ಅಂತ ಕೂಡ ನಾವು ಕನ್ಫರ್ಮೇಶನ್ ನಮ್ಮ ಟ್ರೆಂಡ್ TR ಅಲರ್ಟ್ ಮೂಲಕ ನಾವು ಕನ್ಸಿಡರೇಷನ್ಗೆ ತಗೋಬಹುದು. ಇಲ್ಲಿ ಟ್ರೇಡ್ ಸೆಟಪ್ ಏನು ಅಂದ್ರೆ, ಒಂದು ಡಿ ಪೀರಿಯಡ್ ಆಗೋ ತನಕ ನಾವು ವೇಟ್ ಮಾಡೋದು. ಸೊ ಡಿ ಪೀರಿಯಡ್ ಆದ ಕೂಡಲೇ ಇಮಿಡಿಯೇಟ್ ದ ಮೊಮೆಂಟ್ ಈ ಪೀರಿಯಡ್ ಅನ್ನೊಂದು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ನಿಮ್ಗೆ ಇಲ್ಲಿ ನೀವು ನೋಡ್ಬೋದು, ನಿಮ್ಗೆ
ಟಿ ಆರ್ ಲಾಂಗ್ ಅನ್ನೋದು ಒಂದು ಅಲರ್ಟ್ ಅನ್ನೋದು ಇಲ್ಲಿ ಸಿಕ್ಕಿದೆ. ಸೊ ಅಲ್ಲಿ ನಿಮಗೆ ಎಂಟ್ರಿ ಮತ್ತೆ ನೆಕ್ಸ್ಟ್ ಎಲ್ಲಿವರೆಗೂ ಹೋಗ್ಬೋದು ಅನ್ನೋದೊಂದು ಲೆವೆಲ್ಸ್ ಕೂಡ ನಿಮಗೆ ಸಿಗತ್ತೆ. ಬಟ್ ಮೈಂಡ್ ಯು ಅಗೇನ್ ಐ ಆಮ್ ರಿಮೈಂಡಿಂಗ್ ದಿಸ್ ಇಸ್ ನಾಟ್ ಅ ಬೈ ಸೆಲ್ ಸಿಗ್ನಲ್. ಓಕೆ, ಇಲ್ಲಿ ನಾವು ಟ್ರೆಂಡ್ ರಿವರ್ಸಲ್ ಆಗ್ತಾ ಇದೆ ಅನ್ನೋದೊಂದು ಸಿಸ್ಟಮ್ ಇದು. ಪ್ಲಸ್ ಇಲ್ಲಿ ನಮ್ಗೇನು ಈ ಮಾರ್ಕೆಟ್ ಅನ್ನೋದು ರಿವಿಸಿಟ್ ಮಾಡುತ್ತೆ. ಜನರಲಿ ಮಾರ್ಕೆಟ್ ಅನ್ನೋದು ವೆನ್ ಎವರ್ ಯು ಹ್ಯಾವ್ ಸಚ್ ಪ್ಯಾಟರ್ನ್ಸ್, ಈ ತರ ಒಂದು ಪ್ಯಾಟರ್ನ್ ಬಂದಾಗ ಮಾರ್ಕೆಟ್ ಇದು ರಿವಿಸಿಟ್ ಮಾಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ರೈಟ್. ಸೊ ಇಲ್ಲಿ ನೀವು ನೋಡ್ಬೋದು ಟಿ ಆರ್ ಲಾಂಗ್ ಬಂದಿದೆ ನಮಗೆ, ಅಲ್ಲಿಂದ ಮಾರ್ಕೆಟ್ ಅನ್ನೋದು ಮೇಲ್ ಹೋಗಿದೆ, ರೈಟ್. ಸೊ ಟಿ ಪೀರಿಯಡ್ ಹೈನ ಈಸಿಯಾಗಿ ಕ್ಲಿಯರ್ ಮಾಡ್ಕೊಂಡು ಹೋಗಿದೆ, ರೈಟ್. ಸೊ ದಿಸ್ ಇಸ್ ಒನ್ ಸಚ್ ಎಕ್ಸಾಂಪಲ್. ಅದೇ ರೀತಿ ನಾನು ನಿಮಗೆ ಇನ್ನೊಂದು ಎಕ್ಸಾಂಪಲ್ ನಮ್ಮ ಚಾರ್ಟ್ ಮೇಲೆ ತೋರಿಸ್ತೇನೆ. ಓಕೆ, ಸೊ ಇದು ಜೂನ್ 11ನ ಒಂದು ಚಾರ್ಟ್. ಸೊ ನಾನು ಹಿಂದೆ ಒಂದು ಎಕ್ಸಾಂಪಲ್ ನಲ್ಲಿ ಜಸ್ಟ್ ಸ್ಟ್ರೇಟ್ ಟಿ ಆರ್ ಲಾಂಗ್ ತೋರಿಸಿದೆ. ಸೊ ಹಾಗಾಗಿ ಏನಿದು ನಮಗೆ ಸ್ಟಾಪ್ ಲಾಸೇ ಆಗಲ್ವಾ ಸರ್, ಪಕ್ಕಾ ಕನ್ಫರ್ಮ್ ಆಗಿ ಬಂದ್ಬಿಡುತ್ತಾ ಇದು ಸಿಸ್ಟಮ್ ಅಲರ್ಟ್ ಅಂತ ಫುಲ್ ಕಂಪ್ಲೀಟ್ ನಾವು ನಂಬೋದು ಅನ್ನೋದು. ಸಿ ಎನಿ ಸಿಸ್ಟಮ್ ರಿಮೆಂಬರ್ ಸ್ಟಾಪ್ ಲಾಸ್ ಆರ್ ಬೌಂಡ್ ಟು ಬಿ ಹಿಟ್. ಓಕೆ, ನೋ ಡೌಟ್ ಅಬೌಟ್ ಇಟ್. ಓಕೆ, ಬಟ್ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್. ಎಲ್ಲ ಸಂದರ್ಭದಲ್ಲೂ ನಾನು 100% ಪರ್ಫೆಕ್ಟ್ ಅಂತ ಯಾವುದೋ ಒಂದು ಸಿಸ್ಟಮ್ ಇರಲ್ಲ. ಲೆಟ್ ಅಸ್ ಗೆಟ್ ಇನ್ ಟು ದ ರಿಯಾಲಿಟಿ. ಓಕೆ, ಬಟ್ ಸ್ಟಾಪ್ ಲಾಸ್ ಅನ್ನೋದು ಎಷ್ಟು ನಾವು ಫಿಕ್ಸ್ ಮಾಡ್ತಾ ಇದೀವಿ, ದಟ್ ಇಸ್ ಇಂಪಾರ್ಟೆಂಟ್. ಸೊ ನಮ್ಮ ಪ್ರೊಟೆಕ್ಷನ್ ಕ್ಯಾಪಿಟಲ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಎಕ್ಸಾಂಪಲ್ ನೀವು ನೋಡ್ಬೋದು, ಇಲ್ಲಿ ಡಿ ಪೀರಿಯಡ್ ಹಾಫ್ ಬ್ಯಾಕ್ ಮತ್ತೆ ಇ ಪೀರಿಯಡ್ ಲೋ ಬೋತ್ ಆರ್ ಸೇಮ್, ರೈಟ್. ಇ ಪೀರಿಯಡ್ ಹಾಫ್ ಬ್ಯಾಕ್, ಇ ಪೀರಿಯಡ್ ಲೋ ಮತ್ತೆ ಡಿ ಪೀರಿಯಡ್ ಹಾಫ್ ಬ್ಯಾಕ್ ಎರಡು ಸೇಮ್ ಇದೆ. ಓಕೆ, ಸೊ ಇಲ್ಲಿ ನಮ್ಗೆ ಅಗೇನ್ ವಿ ಗಾಟ್ ಎ ಕನ್ಫ್ಲೂಯೆನ್ಸ್. ಸೊ ಡಿ ಪೀರಿಯಡ್ ಲೋ ಅನ್ನೋದು ನಮ್ಮ ಕನ್ಫ್ಲೂಯೆನ್ಸ್ ಅಲ್ಲಿ ಸಿಕ್ಕಿದೆ, ನಮ್ಮ ಪ್ಯಾಟರ್ನ್ ಮ್ಯಾಚ್ ಆಗಿದೆ. ಸೊ ಇಲ್ಲೇನ್ ಮಾಡ್ಬೇಕು ನಾವು, ನೆಕ್ಸ್ಟ್ ಕಮಿಂಗ್ ಸೆಷನ್ ಲೆಟರ್ಸ್ ನಲ್ಲಿ ನಾವು ಹೈ ಅನ್ನೋದನ್ನ ಹುಡುಕ್ತಾ ಹೋಗ್ತೀವಿ. ಓಕೆ, ಸೊ ಇಲ್ಲೇನಾಯ್ತು, ನಮಗೆ ಈ ಪೀರಿಯಡ್ ಮುಗಿದಾದ ಮೇಲೆ ಇಮಿಡಿಯೇಟ್ಲಿ ನಮಗೆ ಟಿ ಆರ್ ಅಲರ್ಟ್ ಅನ್ನೋದು ಈ ಪೀರಿಯಡ್ ನಲ್ಲಿ ಸಿಕ್ಕಿದೆ. ಇಲ್ಲಿ ನೋಡಿ, ನಿಮಗೆ ಈ ಪೀರಿಯಡ್ ಇಲ್ಲಿ ಕಾಣ್ತಾ ಇದೆಯಲ್ಲ. ಸೊ ಈ ಪೀರಿಯಡ್ ನಲ್ಲಿ ನಿಮಗೆ ಟಿ ಆರ್ ಅಲರ್ಟ್ ಅನ್ನೋದು ಇಲ್ಲೇ ನಿಮಗೆ ಪ್ಲಾಟ್ ಆಗಿದೆ. ಓಕೆ, ಸೊ ಈ ಪೀರಿಯಡ್ ಅಲ್ಲಿ ಮುಗಿದ ಕೂಡಲೇ, ಓಕೆ, ಸೊ ಯು ಹ್ಯಾವ್ ಸೀನ್ ದಿಸ್ ಟಿ ಆರ್ ಅಲರ್ಟ್. ಸೊ ದಟ್ ಮೀನ್ಸ್ ಈ ಓಪನಿಂಗ್ ನಲ್ಲಿನೇ ನಾವು ಪೊಸಿಷನ್ ಅನ್ನೋದು ಕ್ರಿಯೇಟ್ ಮಾಡಬಹುದಾ ಅಂತ ಒಂದು ಇಂಡಿಕೇಶನ್. ಎಸ್, ಇಫ್ ಯು ಹ್ಯಾಡ್ ಕ್ರಿಯೇಟೆಡ್ ಆಲ್ಸೋ ಏನಾಗುತ್ತೆ, ಸ್ಟಾಪ್ ಲಾಸ್ ಅನ್ನೋ ಫ್ಯಾಕ್ಟರ್ ಒಂದು ಬಂದು ನಿಮಗೆ 10 ಪಾಯಿಂಟ್ ಸ್ಟಾಪ್ ಲಾಸ್ ಮೇಂಟೈನ್ ಮಾಡಬೇಕಾಗುತ್ತೆ. ಓಕೆ, ಸೊ ಏನಾಯ್ತು, ಅದು ಇಮಿಡಿಯೇಟ್ಲಿ ನೆಕ್ಸ್ಟ್ ಕ್ಯಾಂಡಲ್ ನಲ್ಲಿ ಸ್ಟಾಪ್ ಲಾಸ್ ಟ್ರಿಗರ್ ಆಯ್ತು. ಹಾಗಂತ ಹೇಳಿ ನಾವು ಮ್ಯಾಕ್ಸಿಮಮ್ ಒಂದು 3 ಸ್ಟಾಪ್ ಲಾಸ್ ಫ್ಯಾಕ್ಟರ್ಸ್ ನಾವು ಕನ್ಸಿಡರ್ ಮಾಡ್ತೀವಿ. ಅಂದ್ರೆ 3 ಸ್ಟಾಪ್ ಲಾಸ್ ಹಿಟ್ ಆಯ್ತು ಅಂದ್ರೆ ಡನ್, ವಿ ಆರ್ ಔಟ್ ಆಫ್ ಇಟ್. ಓಕೆ, ಬಟ್ ಜನರಲಿ ಇನ್ ಸಚ್ ಪ್ಯಾಟರ್ನ್ಸ್ ಸ್ಟಾಪ್ ಲಾಸ್ ಅಥವಾ ಈ ಪ್ಯಾಟರ್ನ್ ಕನ್ಫರ್ಮೇಶನ್ ಆದಾಗ ನಿಮಗೆ ಎಕ್ಸೆಪ್ಟ್ ಟ್ರೆಂಡಿಂಗ್ ಮಾರ್ಕೆಟ್ ಅಲ್ಲಿ ಬಿಟ್ಟು ಬೇರೆ ಮಾರ್ಕೆಟ್ಗಳಲ್ಲಿ ಯೂಶಲಿ ಮಾರ್ಕೆಟ್ ಆ ಲೆವೆಲ್ ನ ರಿವಿಸಿಟ್ ಮಾಡತ್ತೆ ಮೋಸ್ಟ್ ಆಫ್ ದ ಟೈಮ್. ಓಕೆ, ಅಂಡ್ ಇಲ್ಲಿ ನೀವು ಈ ಪೀರಿಯಡ್ ಮತ್ತೆ ಜಿ ಪೀರಿಯಡ್ ನೋಡಿ. ಸೊ ಜಿ ಪೀರಿಯಡ್ ನಲ್ಲಿ ಎಕ್ಸಾಕ್ಟ್ಲಿ ನಿಮಗೆ ಹೈ ಅಲ್ಲಿ ನಿಮಗೆ ಅಗೇನ್ ಟಿ ಆರ್ ಅಲರ್ಟ್ ಅನ್ನೋದು ಬಂದಿದೆ. ಸೊ ಅಲ್ಲಿಂದ ನಿಮಗೆ ಈಸಿಲಿ ನಿಮ್ಮ ಟಾರ್ಗೆಟ್ಸ್ ಅನ್ನೋದು ಅಚೀವ್ ಆಗಿದೆ, ರೈಟ್. ಅಗೇನ್ ಇಲ್ಲಿ ಕೂಡ ನಿಮಗೆ ಒಂದು ಸ್ಟಾಪ್ ಲಾಸ್ ಅನ್ನೋದೊಂದು 10 ಪಾಯಿಂಟ್ಸ್ ಬರುತ್ತೆ ನಿಮಗೆ. ಓಕೆ, ಸೊ ಅರೌಂಡ್ 50 ಪಾಯಿಂಟ್ಸ್ ಟಾರ್ಗೆಟ್. ಬಿಯಾಂಡ್ ದಟ್ ಕೂಡ ಹೋಗುತ್ತೆ ಒಮ್ಮೊಮ್ಮೆ, ನಿಮಗೆ ಆಟೋಮ್ಯಾಟಿಕಲಿ ಅದು ನಿಮಗೆ ರಿವರ್ಸಲ್ ಕೂಡ ಸಿಗ್ನಲ್ ಅನ್ನೋದು ನಿಮ್ಗೆ ಅಲ್ಲೇ ತೋರಿಸ್ತದೆ. ಸೊ ಹಾಗಾಗಿ ಆ ರಿವರ್ಸಲ್ ಸಿಗ್ನಲ್ಗೋಸ್ಕರ ನೀವು ವೇಟ್ ಮಾಡಿದ್ರೆ ಸಮ್ಟೈಮ್ಸ್ ಇಟ್ ಗೋಸ್ ಟು ಇವನ್ 150 ಪಾಯಿಂಟ್ಸ್ ಆಸ್ ವೆಲ್. there are days where we have seen even it has given target of about 120, 130 or 150 points. Okay, reversal. So reversal ಕೂಡ ನಿಮಗೆ ಅದೇ ಪ್ಯಾಟರ್ನ್ ಯಾವಾಗ ನಿಮಗೆ ಡೈವರ್ಜೆನ್ಸ್ ಅನ್ನೋದು ಆಗುತ್ತೆ, ಆಟೋಮ್ಯಾಟಿಕಲಿ ಅಲ್ಲಿ ನಿಮಗೆ ರಿವರ್ಸಲ್ ಪ್ಯಾಟರ್ನ್ ಕೂಡ ಬರುತ್ತೆ. ಅಂದ್ರೆ ಟಿ ಆರ್ ಲಾಂಗ್ ಅಥವಾ ರಿವರ್ಸ್ ಅಂತ ಹೇಳಿ ಅದೇ ನಿಮಗೆ ಪ್ಲಾಟ್ ಅನ್ನೋದು ತೋರಿಸುತ್ತೆ. ಓಕೆ, ಸೊ ಈ ತರ ಒಂದು ಸಿಂಪಲ್ ಅಪ್ರೋಚ್ ಸ್ನೇಹಿತರೆ. ಇಲ್ಲಿ ಏನು ಸಿಂಪಲ್ ಆಗಿ ನಾವು ಮಾಡಿದೀವಿ, ಒಂದು ಇಲ್ಲಿ ಈ ಸ್ಪ್ಲಿಟ್ ಪ್ರೊಫೈಲ್ ನಲ್ಲಿ ಹಾಫ್ ಬ್ಯಾಕ್ ಮತ್ತೆ ಹೈ ಅಥವಾ ಲೋ, ನೆಕ್ಸ್ಟ್ ಅಪ್ಕಮಿಂಗ್ ಕ್ಯಾಂಡಲ್ ಹೈ ಅಥವಾ ಲೋ. ಸಿ ಅಗೇನ್ ರಿಮೆಂಬರ್, ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಹಾಫ್ ಬ್ಯಾಕ್ ಇದೆ ಮತ್ತೆ ಇಲ್ಲಿ ಲೆಟರ್ ಐ ಪೀರಿಯಡ್ ಮೇಲೆ 3 TPO ಇದೆ. ಇಟ್ ಇಸ್ ನಾಟ್ ಕನ್ಸಿಡರ್ಡ್
as our intrabar halfback pattern. Okay, you cannot consider. ಇದನ್ನ ನಾವು ಕನ್ಸಿಡರೇಷನ್ ತಗೊಳ್ಳಿಕ್ ಆಗಲ್ಲ. ರಿಮೆಂಬರ್ ದಟ್. ಇದೇನಿದೆ, ಈ ಐ ಪೀರಿಯಡ್ 3 TPO ಲೆಟರ್ಸ್ ಇದೆ, ಇಟ್ ಈಸ್ ನಾಟ್ ಕನ್ಸಿಡರ್ಡ್. ಇಲ್ಲಿ ನಿಮ್ಗೆ ಏನಿದೆ, ಇಂಟ್ರಾಬಾರ್ ಹಾಫ್ ಬ್ಯಾಕ್ ಮತ್ತೆ ಲೋ ಆಫ್ ದಿಸ್ ಲೆಟರ್ ಇ, ಇದೆರಡು ಮ್ಯಾಚ್ ಆಗ್ತಾ ಇರೋದ್ರಿಂದ ಇದನ್ನ ನಾವು ಕನ್ಸಿಡರೇಷನ್ ತಗೊಳ್ತೀವಿ. ಇವನ್ ಒಂದು 2 ಲೆಟರ್ TPO ಮೇಲೆ ಇದ್ರೆ 1 ಲೆಟರ್ TPO ಸರ್ಟನ್ ಟೈಮ್ಸ್ ಯು ಕ್ಯಾನ್ ಕನ್ಸಿಡರ್. 1 ಲೆಟರ್ TPO ಇದ್ರೆ ಯು ಕ್ಯಾನ್ ಕನ್ಸಿಡರ್ ಸರ್ಟನ್ ಟೈಮ್ಸ್. ಬಟ್ 2-3 ಇದ್ರೆ ಇಟ್ ಇಸ್ ನಾಟ್, ಇಟ್ ಇಸ್ ಇನ್ವ್ಯಾಲಿಡ್ ಪ್ಯಾಟರ್ನ್. ರಿಮೆಂಬರ್ ದಟ್. ಓಕೆ, ಸೊ ಐ ಹೋಪ್ ದ ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಎಲ್ಲರಿಗೂ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗಿದೆ ಅನ್ಕೊಳ್ತಾ ಇದ್ದೀನಿ, ರೈಟ್? ಸೊ ಬಿಫೋರ್ ವಿ ಎಂಡ್, ಟೇಕ್ ಅವೇ. ಸೊ ಟ್ರೇಡಿಂಗ್ ಈಸ್ ಅಬೌಟ್ ರಿಯಾಕ್ಷನ್, ನಾಟ್ ಪ್ರಿಡಿಕ್ಷನ್. ಸೊ ಅಲರ್ಟ್ಸ್ ಇಸ್ ಈಕ್ವಲ್ ಟು ಕ್ಲಾರಿಟಿ ಅಂಡ್ ಸ್ಪೀಡ್. ಸೊ ಅಲರ್ಟ್ಗಳಿದ್ರೆ ಸ್ಪಷ್ಟತೆ ಮತ್ತೆ ವೇಗ ಸಿಗ್ತತೆ, ರೈಟ್? ಸೊ ಡು ನಾಟ್ ಫಾಲ್ ಫಾರ್ ಎನಿ ಫ್ಯಾನ್ಸಿ ಚೀಪ್ ಟೂಲ್ಸ್. ಸೊ ಇನ್ವೆಸ್ಟ್ ಇನ್ ಟ್ರಸ್ಟೆಡ್ ಫ್ರೇಮ್ವರ್ಕ್ಸ್. ಸೊ ಯಾವತ್ತೇ ಆಗಲಿ ಒಂದು ಚೀಪ್ ಪ್ರಾಡಕ್ಟ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗಬೇಡಿ. ಟ್ರಸ್ಟೆಡ್ ಫ್ರೇಮ್ವರ್ಕ್ಸ್ ಮೇಲೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನೋದನ್ನ ಮಾಡಿ. ಸೊ ಅಗೇನ್, ಕ್ಲಾರಿಟಿ ಅನ್ನೋದು ರಿಯಲ್ ಎಡ್ಜ್, ನಾಟ್ ಕಾಂಪ್ಲೆಕ್ಸಿಟಿ, ರೈಟ್? ವಿತ್ ದಟ್, I thank you all for attending this webinar. So before I end this webinar, ಈ ಒಂದು ವೆಬಿನಾರ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಿ ಅಂದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕಾನ್, ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ತಪ್ಪದೆ ಪ್ರೆಸ್ ಮಾಡಿ.